ಇವತ್ತೆಲ್ಲ ಇಷ್ಟು ದಿವಸ ನಡೀತಾ ಇರತಕ್ಕಂತ ಸಿಡಿ ಘಟನೆಗಳನ್ನ ನಾವು ಗಮನಿಸಿದಾಗ ಇದು ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂತ ಸಂಚು ಪಿತೂರಿ ಇನ್ನೊಂದು 100 ಹೇಳಿ ಆದ್ರೆ ಇದ್ರ ಹಿಂದೆ ಏನಿದೆ ಅನ್ನೋದನ್ನ ಬಹಿರಂಗ ಆಗ್ಲೇಬೇಕು. ಈಗಾಗಲೇ ನಮ್ಮ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದ್ರ ಹಿಂದೆ ಮಹಾನಾಯಕ ಇದ್ದಾರೆ ಅಂತ ಒಂದು ಸುದ್ದಿನೂ ಆಯ್ತು. ಅದಕ್ಕೆ ಡಿ ಕೆ ಶಿವಕುಮಾರ್ ನಾನ್ ಮಹಾನಾಯಕ ನನ್ ಸಿಕ್ಕಾಕ್ಸ್ತಾರೆ ಮಹಾನಾಯಕ ಅಂತ ಹೇಳಿಲ್ಲ ಅಂದ್ರು ನನ್ನ ಸಿಕ್ಕಾಕ್ಸಕ್ಕೆ ಏನೋ ಹುನ್ನಾರ ನಡೀತಾ ಇದೆ ನನ್ನ ಸಿಕ್ಕಾಕ್ಸ್ತಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯನು ಅದೇ ಸಮಯದ ಸಂದರ್ಭದಲ್ಲಿ ಮೀಡಿಯಾದವ್ರಿಗೆ ಏನ್ ಮಹಾನಾಯಕ ಯಾರು ಏನು ಎತ್ತ ಅಂತ ಹೇಳಿದ್ರು. ನಾನು ಏನು ಮಾತಾಡಲ್ರಿ, ಈಗ ಅಸೆಂಬ್ಲಿಯಲ್ಲಿ ಮಾತಾಡ್ತೀನಿ ಅಲ್ಲಿ ಆವತ್ತಿನ ದಿನ ನಾನು ಹೇಳ್ತಾರೆ ಪ್ರಾರಂಭದ ದಿನದಲ್ಲಿ ಅಲ್ಲ ಎತ್ತಿರೋದಕ್ಕೆ ಕಾರಣ ಅದನ್ನು ತಂದು ಬಿಡ್ತೀನಿ ನಾನು ಮುಂದೆ ತರಲೇಬೇಕು, ಜನ ನೋಡ್ಬೇಕು, ಜನ ಗೊತ್ತಾಗ್ಬೇಕು ಏನ್ ನಡೀತಾ ಇದೆ ಅಂತ. ಅವ್ರಿಗೆ ಉದ್ದೇಶ ಇರ್ತಕ್ಕಂಥದ್ದು ಅವತ್ತಿನ ದಿನದಲ್ಲಿ ಡಿ ಕೆ ಶಿವಕುಮಾರ್ ಯಾರು ಹೇಳಿರ್ಲಿಲ್ಲ ನೀನೇ ಮಹಾನಾಯಕ ಅಂತ. ನನ್ಗೇನೋ ಸಿಲ್ಕಾಕ್ಸಕ್ಕೆ ಹುನ್ನಾರ ನಡೀತಾ ಇದೆ, ಏನೋ ಗಟ್ಟೆ ನಡೆಸ್ತಾ ಇದಾರೆ, ಇದರಿಂದ ನಾನು ಗಟ್ಟಿಗ ನಾನು ಯಾವುದೇ ಕಾರಣಕ್ಕೂ ಜಗ್ಗೋದಿಲ್ಲ ಅಂತ ಮಾತಾಡಿದ್ರು. ಅದು ಪ್ರಾರಂಭದಲ್ಲಿ. ಅದಾದ್ಮೇಲೆ ಸಿದ್ದರಾಮಯ್ಯ ಉತ್ತರನೇ ಅವರು ಅಡ್ಗೋಡೆ ಮೇಲೆ ದೀಪ ಇಟ್ಟು ಮುಂದಕ್ಕೆ ಹೋದ್ರು. ಇವಾಗ ಅಸೆಂಬ್ಲಿನಲ್ಲಿ ಇಷ್ಟೆಲ್ಲಾ ರದ್ದಾಂತಗಳನ್ನ ಇವಾಗ ನಮ್ಮ ಶಮೀಗಳವ್ರು ಹೇಳ್ದಂಗೆ ಇವತ್ತು ಏನ್ ಜಲವಂತ ಸಮಸ್ಯೆಗಳಿದೆ ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಸಿಡಿ ಅನ್ಕೊಂಡು ಟೋಟಲಿ ಕಾಂಗ್ರೆಸ್ ಅನ್ನ ಮುಗಿಸೋದಕ್ಕೆ ಸಿದ್ದರಾಮಯ್ಯ ನಡೆಸ್ತಾ ಇರ್ತಕ್ಕಂಥ ಒಂದು ಪಿತೂರಿ. ಅಂದ್ರೆ ಕಾಂಗ್ರೆಸ್ ಯಾಕೆ ಮುಗಿಸ್ತಾರೆ, ಅವರು ಕಾಂಗ್ರೆಸ್ ಇಟ್ಕೊಂಡು ಕಾಂಗ್ರೆಸ್ ಯಾಕೆ ಮುಗಿಸ್ತಾರೆ ಅಂದ್ರೆ ವಲಸೆ ಬಂದಿರತಕ್ಕಂಥವ್ರು. ಅವರಿಗೆ ಮುಂದಿನ ದಿನದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇರತಕ್ಕಂಥ ಒಂದು ಭ್ರಮೆಯಲ್ಲಿ ಅವರು ಡಿ ಕೆ ಶಿವಕುಮಾರ್ನ ಮುಗಿಸ್ಲೇಬೇಕು ಅನ್ನೋ ಕಾರಣ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಅಸೆಂಬ್ಲಿನಲ್ಲಿ ನಾನು ಮಹಾನ್ ನಾಯಕ ಅಂತ ತೋರಿಸ್ಕೊಳ್ಳೋದಕ್ಕೆ. ಸರ್ ಹಾಗಿದ್ರೆ ಕುಂಬಳಕಾಯಿ ಕಳ್ಳ ಕಾಂಗ್ರೆಸ್ನಲ್ಲಿ ಇದ್ದಂತವ್ರವರು ಅವರು ಪಕ್ಷ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಎಲ್ಲ ಆಗಿರೋದ್ರ ಗೊತ್ತಿರೋದ್ರಿಂದಾನೇ ಅವರು ಅಡ್ವಾನ್ಸ್ ಆಗಿ ಹೋಗಿದ್ದಾರೆ. ಇಂಥವೆಲ್ಲ ಮಾಡ್ತಾರೆ ಕಾಂಗ್ರೆಸ್ ಅವರು, ಇಂಥವೆಲ್ಲ ಎಕ್ಸ್ಪೀರಿಯನ್ಸ್. ಅದನ್ನ ನಾನು ಹೇಳಕ್ ಆಗಲ್ಲ ಈ ಸಂದರ್ಭದಲ್ಲಿ. ಆದ್ರೆ ಅಲ್ಲ ಒಂದು ನಾನು ಜಾಸ್ತಿ ಹೊತ್ತು ಮಾತಾಡಕ್ ಬಿಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಇದು ಮುಕ್ತಾಯ ಮಾಡ್ಬಿಡ್ತೀನಿ, ಆಮೇಲೆ ನೀವು ಬೇರೆಯವ್ರಿಗೆ ಬಿಟ್ಕೊಳ್ಳಿ, ನನಗೂ ಸಮಯ ಪರಿಸ್ಥಿತಿ ಗೊತ್ತಿದೆ. ಹಂಗಾಗಿ ನಾನು ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೆ ಒಂದೇ ದೃಷ್ಟಿ ಇರ್ತಕ್ಕಂಥದ್ದು, ನಾನು ಏನಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ನ ಮುಂದೆ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರಂತ ಬಿಂಬಿಸ್ತಾ ಇರ್ತಕ್ಕಂಥ ಈ ಪಕ್ಷದಲ್ಲಿ ಆತನ್ನ ಮುಗಿಸ್ಬೇಕು, ಇದ್ರೆ ನಾನು ಇರ್ಬೇಕು, ಇಲ್ಲಾಂದ್ರೆ ಈ ಪಕ್ಷ ಮುಳುಗೋಗ್ಬೇಕಂತಕ್ಕಂಥ ಒಂದು ಸಿದ್ದರಾಮಯ್ಯನವರ ತಂತ್ರಗಾರಿಕೆಯಿಂದಾನೇ ಇವತ್ತು ಇಷ್ಟೆಲ್ಲ ಗಲಾಟೆಗಳು ಮಾಡ್ತಾ ಇದ್ದಾರೆ. ಅಸೆಂಬ್ಲಿಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಧ್ವನಿ ಎತ್ತದೇ ಇರ್ತಕ್ಕಂಥದ್ದು, ಬೇರೆಯವರು ಯಾರು ಮಾತಾಡ್ತಿದ್ರು ಸಿದ್ದರಾಮಯ್ಯನವರು ಅಖಂಡ ನಾಯಕ, ನಾನೇನ್ ಹೇಳ್ತೀನಿ ಅದೇ ಅಂತಕ್ಕಂಥ ಒಂದು ಏರು ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಮುಳುವೇನಪ್ಪ ಅಂದ್ರೆ ಈ ಕಾಂಗ್ರೆಸ್ ಮುಗಿಸೋದೇ ಸಿದ್ದರಾಮಯ್ಯನವರ ಮೂಲ ದೃಷ್ಟಿ. ನಾನು ಕಾಂಗ್ರೆಸ್ ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ನಿಮ್ಮ ಪಕ್ಷ ಇರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳಿದ್ದಾರೆ ಯಾವುದೇ ಆಡಳಿತ ಪಕ್ಷಕ್ಕೆ ಪ್ರಬಲವಾದ ವಿರೋಧ ಪಕ್ಷ ಇರಬೇಕು ಅಂತ. ಆ ಕಾಂಗ್ರೆಸ್ ಆ ಸ್ಥಿತಿಗೂ ತಲುಪಿಲ್ಲ, ಅದು ಮುಳುಗ್ತಾ ಇದೆ. ಆ ಮುಳುಗ್ತಾ ಇರ್ತಾ ಪಕ್ಷನ ಮುಳುಗ್ಸಕ್ ಹೊರಟಿದ್ದಾರೆ. ನೀವು ಎಚ್ಚೆತ್ಕೊಳ್ಳಿ ಕಾಂಗ್ರೆಸ್ ಅವರು, ಮೂಲ ಕಾಂಗ್ರೆಸ್ ಎಚ್ಚೆತ್ಕೊಳ್ಳಿ. ಇವತ್ತು ಏನು ಮೂಲ ಕಾಂಗ್ರೆಸ್ ವಲಸೆ ಬಂದಿರತಕ್ಕಂಥ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನವರು ಈ ಪಕ್ಷವನ್ನ ಮುಗಿಸುವಂತ ಕೆಲಸ ಮಾಡ್ತಾರೆ. ಅದು ಮುಗಿಬಾರ್ದು ಅಂತ ನಮ್ಮ ಆಸೆ. ನಮ್ಗೆ ಬಹಳ ಆಸೆ ಅವ್ರನ್ನೇ ಮಾತಾಡಿಸ್ತೀನಿ. ಪ್ರಭುತ್ವವನ್ನ ಗೌರವಿಸುವಂತವ್ರು, ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವನ್ನ ಕಾಪಾಡಬೇಕಾದಂತ ಕೆಲಸ ವಿರೋಧ ಪಕ್ಷದ್ದು ಇದೆ. ಆಡಳಿತ ಪಕ್ಷ ಪೂರ್ತಿ ಒಂದೇ ಕಡೆ ಹೋದ್ರೆ ಇನ್ನೊಂದ್ ಕಡೆ ಕೇಳೋರು ಬೇಕಲ್ಲ. ಕೇಳೋರು ಬೇಕು ಅಂತಂದಾಗ ಆವತ್ತಿನ ದಿನದಲ್ಲಿ ವಿರೋಧ ಪಕ್ಷದಲ್ಲಿ ಒಬ್ರು ಯಾರು ವಿರೋಧ ಪಕ್ಷನೇ ನಾಶ ಆಗ್ಬಿಟ್ರೆ ಏನ್ ಮಾಡೋದು? ಒಂದ್ ಸೈಡ್ ಹೋಗ್ಬಿಡುತ್ತಲ್ಲ ನಮ್ಮ ಪಕ್ಷ ಆಗ್ಲಿ ಯಾವುದೇ ಪಕ್ಷ ಆಗ್ಲಿ ಆಡಳಿತ ಪಕ್ಷಕ್ಕೆ ವಿರೋಧ ಮಾಡೋದಕ್ಕೆ ಅಂತಾನೆ ಒಂದು ವಿರೋಧ ಪಕ್ಷ ಇರ್ಬೇಕು. ಬ್ರಿಟಿಷ್ ಸಂಸತ್ನಲ್ಲಿ ಅದಕ್ಕೆ ಈಗ ಏನ್ ನಡೀತಾ ಇದೆ ಸಿದ್ದರಾಮಯ್ಯನವ್ರ ಕತೆ, ಒಳಗಿನ ಕತೆ, ಅವ್ರ ಗುಟ್ಟನ್ನು ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಕಾಂಗ್ರೆಸ್ ಸಾಯಿಸಕ್ಕೆ ಹೇಳ್ದೆ ಹೋದ್ರೆ ಎಲ್ಲೋ ಒಂದ್ ಕಡೆ ಡಬಲ್ ಗೇಮ್ ಮಾಡ್ಕೊಂಡು ಅದು ಇದು ಹೇಳ್ಕೊಂಡು ಕತೆ ಹೇಳ್ಕೊಂಡು ಕಾಯ್ಕಮ್ಮ ಗುಬ್ಬಚ್ಚಿ ಕತೆ ಹೇಳ್ಕತೆ ಬೇಡ, ಸ್ಟೇಟ್ ಬರೋಣ. ಈಗ 19 ಜನ ಸಿಡಿ ಇದೆ ಅಂತ ಹೇಳ್ತಾರೆ, ಈಗ 6 ಜನ ಕೋರ್ಟ್ಗೆ ಹೋಗ್ಬಿಟ್ರು ಅಂತಾರೆ. ಯಾವ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅದು ಓಪನ್ ಬರ್ಲಿ ಈಚೆಗೆ. ಸಿಡಿಗಳಿಟ್ಟು ಬ್ಲಾಕ್ ಮೇಲ್ ಮಾಡ್ತಾರ ನೀವು? ಬ್ಲಾಕ್ ಮೇಲ್ ಮಾಡೋದು ಬೇಡ. ಈಗ ಹೆಣ್ಮಕ್ಳಿಗೆ ಯಾವ್ದೋ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಿದೆ ಅಂತ ಅನ್ನೋ ನಂಬಿಕೆ ಇವಾಗ ಜನಕ್ಕಿದೆ, ಮೀಡಿಯಾಗಿದೆ. ಆಯ್ತು ಬನ್ನಿ, ಹೆಣ್ಮಕ್ಳು ಕರ್ಕೊಂಡ್ಬಂದು ಮೀಡಿಯಾ ಮುಂದೆ ಹೇಳ್ಸಿ, ಇಲ್ಲ SIT ಮುಂದೆ ಹೇಳ್ಸಿ, ಸಂಬಂಧಪಟ್ಟ ಅಧಿಕಾರಿ ಮುಂದೆ ಹೇಳ್ಸಿ. ಇದೆಲ್ಲ ಕಥೆಗಳು. ಈ ಕಾಂಗ್ರೆಸ್ ಅವ್ರು ಮಾಡ್ತಾ ಇರ್ತಕ್ಕಂಥ ಪಿತೂರಿ. ಬಿಜೆಪಿ ಶಾಸಕರೇ ಹೇಳ್ತಾ ಇರೋದು ಸಿಡಿ ವಿಚಾರ ಮಾತಾಡಿದಂತವ್ರು ಯಾರೇ ಆಗಿರ್ಲಿ, ಯಾವ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ, ಯಾವ ಹೆಣ್ಣು ಮಗಳ ಮೇಲೆ ಅನೈತಿಕವಾಗಿ ನಡೆದುಕೊಂಡಿದ್ದಾರೆ, ಅದ್ರ ಬನ್ನಿ ಸಿಡಿ ಇದೆ ಅಂತ ನಮ್ಮ ಪಕ್ಷವರಾಗ್ಲಿ ಸಂತ್ರಸ್ತ ಯುವತಿನ ವಿಡಿಯೋ ಮಾಡಿದ್ಮೇಲೆ ಹಾಗಿದ್ರೆ ನಿಮ್ಮ ಸಿಸ್ಟಮ್ ಇದೆ, ಕಾನೂನಲ್ಲಿ ನನ್ಗೊಂದು ವಿಲ್ಲಿಂಗ್ ಇತ್ತು, ನಾವಿಬ್ರು ಪರಸ್ಪರ ಒಪ್ಪಂದ ಮಾಡ್ಕೊಂಡಿದ್ವಿ ಹೇಳಿದ್ರೆ ಮೂರನೇ ವ್ಯಕ್ತಿ
ಸಂತ್ರಸ್ತ ಮಹಿಳೆ ಇದ್ದಾಳೆ, ಆ ಮಹಿಳೆ ಬರ್ಬೇಕು. ಎಲ್ಲೋ ವಿಡಿಯೋದಲ್ಲಿ ಒಂದು ಕ್ಲಿಪ್ ಕಳಿಸ್ತಾರೆ, ಅದ್ರ ಯಾಕೆ ಫೇಕ್ ಮಾಡಿರ್ಬೋದು? ಇವತ್ತು ಕಾಂಗ್ರೆಸ್ ಕೃಪಾ ಪೋಷಿತವಾದಂತ ಈ ನಾಟಕ ಮಂಡಳಿ, ಈ ನಾಟಕ ಮಂಡಳಿ ಇವತ್ತು ರಷ್ಯಾದಲ್ಲಿ ಅಪ್ಲೋಡ್ ಆಯ್ತು, ಒಂದು ಇದ್ರಲ್ಲಾಯ್ತು, ಅಪ್ಡೇಟ್ ಆಗಿದೆ. ಯಾಕಂದ್ರೆ ಮಾಡಿದ್ದಾರೆ, ಮಾಡಿರ್ತಕ್ಕಂಥದನ್ನ ಇಲ್ಲಿ ಕೂತ್ಕೊಂಡು ರಷ್ಯಾದಲ್ಲಿ ಆಯ್ತು, ಪ್ರಾರಂಭದಲ್ಲಿ ಬಂತು. ರಮೇಶ್ ಜಾರಕಿಹೊಳಿ ಅವರು ಸಿಡಿ ಫೇಕ್ ಅಂತಂದ್ರು. ಅದನ್ನ ಒಂದೇ ಸಲ ಬಹಿರಂಗ ಮಾಡಕ್ ಆಗಲ್ಲ, ತನಿಖೆ ಆಗ್ತಾ ಇದೆ. ಮಹಿಳೆ ಇದ್ದಾರೆ, ಆ ಮಹಿಳೆ ಬಂದು ನನ್ನ ಮೇಲೆ ಈತ ಅತ್ಯಾಚಾರ ಮಾಡ್ದ ಅಂತ ಹೇಳಿ ಅಲ್ಲಿ ನಡೆದಿರ್ತಕ್ಕಂಥ ಸಂಭಾಷಣೆ ನಾಟಕ ಇಬ್ರು ಪರಸ್ಪರ ಒಪ್ಪಂದದ ಮೇಲೆ ಆಗಿದೆ ಅಂತ ಬಹಿರಂಗವಾಗಿ ನನ್ನನ್ನ ಬಳಸ್ಕೊಂಡಿದ್ದಾರೆ ನೋಡಿ. ನೀವು ಒಂದು ಯಾವ್ದೋ ವಿಡಿಯೋದಲ್ಲಿ ಹೇಳ್ತಾಳೆ, ಎಲ್ಲಿ ಯಾಕೆ ಓಪನ್ ಆಗಿ ಹೇಳಕ್ ಬಂದಿಲ್ಲ? ತಂದೆ ತಾಯಿ ಕಂಪ್ಲೇಂಟ್ ಮಾಡ್ತಾರೆ, ಅಲ್ಲಿ ಎಫ್ಐಆರ್ ಹಾಕಿದೆ. ಹೇಳಿಕೆ ಕೊಡ್ಬೋದು. ಆ ಹೆಣ್ಮಗಳು ಫೀಡ್ಬ್ಯಾಕ್ ಮಾಡ್ತಾರೆ ಶಿವಕುಮಾರ್ ಅವರು. ಯೋಚನೆ ಮಾಡ್ರಿ, ಇವತ್ತು ಯೋಚನೆ ಮಾಡ್ರಿ. ಇವತ್ತು ಕಾಂಗ್ರೆಸ್ ಅವರು ಏನೇನ್ ಮಾಡಿದಿರಾ? ಅಡ್ವಾನ್ಸ್ ಆಗಿ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಾಕ್ಸವ್ರೆ ಅಂತ ಯಾಕೆ ಹೇಳಿದ್ರು? ಇದನ್ನೆಲ್ಲ ಸಂದರ್ಭ ಬರ್ತದೆ. ಡೀಲ್ ಅಂದ್ರಲ್ಲ, ಯಾವುದೇ ಪಕ್ಷದ ಪರವಾಗಿ ರಾಮವರೇ ಕೇಳಿ, ಸ್ವಲ್ಪ ಪೂರ್ತಿ ನಾನು ಮಾತಾಡಕ್ ಬಿಡ ಕೇಳಿ ಸರ್, ಸ್ವಲ್ಪ ನಮ್ಮ ಅಭಿಪ್ರಾಯ ಬಿಡ ಹೇಳಕ್ ಹೇಳಿ. ನೀವ್ ಯಾಕೆ ಟೆನ್ಸ್ ಆಗ್ತಿದ್ದೀರಾ? ರಾಧಿಕಾ ಅವರು ಒಂದು ಸ್ಟೇಟ್ಮೆಂಟ್ ಮದುವೆ ಅದ್ರು ಒಪ್ಕೊಂಡವ್ರು ಮದುವೆನೇ ಮಾಡ್ಕೊಂಡ್ಬಿಟ್ರು. ಅಲ್ಲ, ಅದು ವೈಯಕ್ತಿಕ ಜೀವನ, ನಾವು ಅದನ್ನ ಖಾಸಗಿ ಜೀವನವನ್ನ ಪ್ರಶ್ನೆ ಮಾಡಲ್ಲ. ಅಲ್ಲಲ್ಲ, ಸೃಷ್ಟಿ ಮಾಡಲಿಲ್ಲ. ಅದು ಹೆಲಿಕಾಪ್ಟರ್ ಅಲ್ಲಿ ಸೆಷನ್ ಮಂಗಳೂರು ಓಡೋದ್ರು ಪ್ರೊಟೆಕ್ಟ್ ಮಾಡ್ಬಿಡ್ತಾರೆ. ಈಗ ಹೈಕೋರ್ಟ್ ಯಾರು ಹೇಳಿ? ಮಹಾನಾಯಕ ಅನ್ನೋ ಪದನ ಯಾಕೆ? ಇವತ್ತು ನಾನ್ ಕೇಳೋದು ಇಷ್ಟೇನೆ, ಇವತ್ತು ಸತ್ಯ ತನಿಖೆ ಆಗ್ಬೇಕು. ನಾವ್ ಯಾವ್ದೇ ಕಾರಣಕ್ಕೂ ರಮೇಶ್ ಜಾರಕಿಹೊಳಿ ಅವ್ರನ್ನ ರಕ್ಷಣೆ ಮಾಡೋ ಪ್ರಸಂಗನೇ ಇಲ್ಲ. ಅವ್ರು 24 ಗಂಟೆಯಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ವಿಚಾರಣೆ ನಡೀಲಿ, ಸತ್ಯ ಬಹಿರಂಗ ಆಗ್ಲಿ. ಯಾರ್ಯಾರು ಫೀಡ್ ಮಾಡ್ತಾವ್ರೆ? ನೆನ್ನೆ ಲಕ್ನೋದಲ್ಲಿ ಇದ್ರು ಅಂದ್ರು, 5 ಸ್ಟಾರ್ ಹೋಟ್ಲಲ್ಲಿ. ಯಾರು ಊಟ ಕಾಸು ಕೊಡೋರು ಯಾರು? ಹೋಟ್ಲ್ ಬುಕ್ ಮಾಡ್ಕೊಡೋರು ಯಾರು? ಅದರಿಂದ ಇದ್ದಂತವ್ರು ಯಾರು? ಅಲ್ಲಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ತಾರ ಯಾರು? ಇದು ಬಹಿರಂಗ ಆಗಿ ಆಗುತ್ತೆ. 6 ಜನರ ಸಿಡಿ ಹೆಣ್ಮಗಳು ಬಂದಿದ್ದಾಳೆ, ಹೇಳಿ ಯಾವ ಹೆಣ್ಮಗಳಿಗೆ ಅತ್ಯಾಚಾರ ಆಗಿದೆ? ಅತ್ಯಾಚಾರ ಆಗಿದೆ ಅಂದ್ರೆ ಆ ಹೆಣ್ಮಗಳು ತಂದು ನಿಲ್ಸಿ. ಗೊತ್ತಿದೆಯಲ್ಲ, ಈಗ ಯಾರಿಗೆ ಗೊತ್ತಿದೆ ಅವ್ರು ಬನ್ನಿ. 6 ಜನ ಮಂತ್ರಿಗಳು, ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವರು ಯಾರು ಬರ್ತಾರೋ ಈಚೆಗೆ ಅನ್ನೋದನ್ನ ಸ್ವಲ್ಪ ಕಾಯಿರಿ. ನಿಮ್ ಬಂಡವಾಳ ಈಚೆ ಬರ್ತದೆ. ಯಾರದಕ್ಕೆ ಫೀಡ್ ಮಾಡ್ತಾ ಇದ್ದೀರಾ? ಯಾರು ಇದರಿಂದ ಇದ್ದೀರಿ? ಯಾರ್ಯಾರು ನಾಟಕ ಆಡ್ತಾ ಇದ್ದೀರಾ? ಇವತ್ತು ಸಿದ್ದರಾಮಯ್ಯನವ್ರು ಹೇಳಿಕೆ ಜೋರಾಗಿ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಸದನದ ಸಮಯನ ಹಾಳು ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷ ಘಟಕ ಯೋಜನೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಕೋವಿಡ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ರಾಜ್ಯದ ಜನತೆ ಬಗ್ಗೆ ಚರ್ಚೆ. ಸಿಡಿ ನಿಮ್ಮ ಪಕ್ಷದವರೇ ದಾರಿ ಮಾಡ್ಕೊಟ್ಟಿರೋದಕ್ಕೆ ನಿಷ್ಕ್ರಿಯ ಸರ್ಕಾರ, ಸತ್ತೋಗಿರೋ ಸರ್ಕಾರ ಏನ್ ಮಾಡುತ್ತೆ? ಪಕ್ಷದ ಸಭಾಧ್ಯಕ್ಷ ಕಿಚ್ಚಾಡೋದು, ಸಿಡಿ ಪ್ರದರ್ಶನ ಮಾಡೋದು, ಅನೈತಿಕವಾದಂತಹ ವಿಚಾರಗಳನ್ನ ಸದನದ ಸಮಯವನ್ನ ವ್ಯರ್ಥ ಮಾಡ್ತಕ್ಕಂಥದ್ದು, ಈ ಕೆಲಸವನ್ನ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ರೆ ಏನ್ ಮಾಡ್ತಾರೆ ಸಭಾಧ್ಯಕ್ಷರು? ನೇರವಾಗಿ ಏನಾದ್ರು ಮಾತಾಡ್ತಾ ಇದಾರ? ಇಲ್ಲ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹುಡುಕೆ ಬರುತ್ತೆ. ರಾಮವರ ಒಂದು ಯಾರು ಹೇಳಕ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಿಡಿನಲ್ಲಿರ್ತಕ್ಕಂಥ ದೃಶ್ಯಾವಳಿ ಅಲ್ಲ, ಯಾವ ರೀತಿ ಆಕೆ ನಡ್ಕೊಂಡಿದ್ದಾಳೆ ಅನ್ನೋದನ್ನ ನಾವು ಒಂದು ಹೇಳಿಕೆ ಕೊಡ್ಲಿ, ಶಿಕ್ಷೆ ಆಗಲಿ. ಹುನ್ನಾರಕ್ಕೆ ರಮೇಶ್ ಜಾರಕಿಹೊಳಿ ರೇಪ್ ಮಾಡಿದ್ರೆ 6 ಜನ ಮಂತ್ರಿಗಳು ಇವತ್ತು 6 ಜನ ಮಂತ್ರಿಗಳು ಆರ್ ಎಸ್ ಎಸ್ ನಿಜವಾಗ್ಲೂ ಬಿಜೆಪಿಯ ಮಾತೃ ಪಕ್ಷ ಅದು.